ಕಳೆದ 1 ವರ್ಷದಿಂದ ನನ್ನ ಮೇಲೆ ನನ್ನ ರಾಜಕೀಯ ವಿರೋಧಿಗಳು ನಿರಂತರವಾಗಿ ಸಂಚನ್ನು ನಡೆಸುತ್ತಿದ್ದು, ಹಿಂದೆ ಹಲವಾರು ಸಂಚನ್ನು ಮಾಡಿದರೂ ಕೂಡ ಮಾರಿಕಾಂಬೆಯ ಅನುಗ್ರಹದಿಂದ ಪಾರಾಗಿದ್ದೇನೆ. ನಾನು ಯಾವುದೇ ಅನೈತಿಕ ವ್ಯವಹಾರವಾಗಲಿ ಅಕ್ರಮ ಚಟುವಟಿಕೆಯನ್ನಾಗಲಿ ನಡೆಸುತ್ತಿಲ್ಲ. ನ್ಯಾಯ ರೀತಿಯಲ್ಲಿ ನನ್ನ ಜೀವನ ಹಾಗೂ ವ್ಯವಹಾರವನ್ನು ನಡೆಸುತ್ತಿದ್ದು, ನನ್ನ ವಿರುದ್ಧ ಷಡ್ಯಂತ್ರ ನಡೆಸುವವರನ್ನು ಗುರುತಿಸಿ ಬಂಧಿಸಬೇಕು ಹಾಗೂ ಪೊಲೀಸ್ ಇಲಾಖೆ ಸೂಕ್ತ ಭದ್ರತೆಯನ್ನು ನನಗೆ ನೀಡಬೇಕೆಂದು ಅನಂತಮೂರ್ತಿ ಹೆಗಡೆ ಪೊಲೀಸ್ ಉಪವರಿಷ್ಠಾಧಿಕಾರಿ ಅವರಿಗೆ ದೂರನ್ನು ದಾಖಲಿಸಿದ್ದಾರೆ. ಅವರು ಮಂಗಳವಾರ ಶಿರಸಿಯಲ್ಲಿ ಪೊಲೀಸ್ ಉಪವರಿಷ್ಠಾಧಿಕಾರಿ ಗೀತಾ ಪಾಟೀಲ್ ಅವರನ್ನು ಭೇಟಿಯಾಗಿ ದೂರು ಸಲ್ಲಿಸಿದರು. ದೂರಿನ ಸಾರಾಂಶದಂತೆ, ನಾನು ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಪದಾಧಿಕಾರಿಯಾಗಿದ್ದು, ರಾಜಕೀಯವಾಗಿ ಹಲವಾರು ಬಾರಿ ಜನರ ಪರವಾಗಿ ಹೇಳಿಕೆ ಕೊಟ್ಟಿರುತ್ತೇನೆ. ಅದೇ ಕಾರಣಕ್ಕೆ ಈ ಹಿಂದೆ ಸುಳ್ಳು ಆಪಾದನೆ ಮಾಡಿ ಕೇಸ್ ದಾಖಲು ಮಾಡಿಸಿದ್ದು ತಮ್ಮೆಲ್ಲರ ಗಮನಕ್ಕಿದೆ. ಆ ಪ್ರಕರಣಕ್ಕೆ ಸಂಬಂಧಿಸಿ ಮಾನ್ಯ ಉಚ್ಚ ನ್ಯಾಯಾಲಯ ತಡೆಯಾಜ್ಞೆ ಕೂಡ ನೀಡಿದೆ. ಕಳೆದೊಂದು ವರ್ಷದ ಹಿಂದೆ ರಾತ್ರಿ ವೇಳೆ ಕ್ರಿಕೆಟ್, ಕಬಡ್ಡಿ ಪಂದ್ಯಾವಳಿ ಹೋಗುವಾಗ ದೈಹಿಕ ಹಲ್ಲೆ ನಡೆಸಲು ಸಂಚು ರೂಪಿಸಲಾಗಿತ್ತು. ಅದರ ಮಾಹಿತಿಯೂ ಸಿಕ್ಕಿದ್ದರಿಂದ ನಾನು ಪಾರಾಗಿದ್ದೇನೆ. ನನ್ನ ಮೇಲೆ ಸುಳ್ಳು ಅಟ್ರಾಸಿಟಿ ಕೇಸ್, ಮಹಿಳೆಯರಿಂದ ದೂರು ಕೊಡಿಸುವುದು, ಹೀಗೆ ಎಲ್ಲ ರೀತಿಯ ಪ್ರಯತ್ನವನ್ನೂ ಮಾಡಿದ್ದು ನನಗೆ ಗೊತ್ತಾಗಿದೆ. ಆದರೆ ನನಗೆ ಪೊಲೀಸ್ ವ್ಯವಸ್ಥೆ ಮತ್ತು ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ. ಜೊತೆಗೆ ತಾಯಿ ಮಾರಿಕಾಂಬೆಯ ಅನುಗ್ರಹದಿಂದ ಪಾರಾಗುತ್ತಿದ್ದೇನೆ. ನನಗೆ ಇತ್ತೀಚೆಗೆ ಮಾಹಿತಿ ಬಂದಿರುವಂತೆ ರಾಜಕೀಯ ಕಾರಣದಿಂದ ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿ ಗಾಂಜಾ ಹಾಗೂ ಇನ್ನಿತರ ಮಾದಕ ದ್ರವ್ಯ ಪ್ರಕರಣದಲ್ಲಿ ಸಿಕ್ಕಿಸಿ ಕನಿಷ್ಠ ಪಕ್ಷ 1 ದಿನಕ್ಕಾದರೂ ಜೈಲಿಗೆ ಕಳುಹಿಸಿ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಅಪಪ್ರಚಾರ ಮಾಡಿ ರಾಜಕೀಯವಾಗಿ ನನ್ನ ತೇಜೋವಧೆ ಮಾಡುವುದು ಮುಖ್ಯ ಸಂಚಾಗಿದೆ ಎಂಬ ವಿಷಯ ನನ್ನ ಗಮನಕ್ಕೆ ಬಲ್ಲ ಮೂಲಗಳಿಂದ ಬಂದಿದೆ. ಇದರ ಹೊರತಾಗಿ ಸಾಮಾಜಿಕ ಜಾಲತಾಣದಲ್ಲಿ ನಕಲಿ ಖಾತೆ ತೆರೆದು ಸಾಮಾಜಿಕವಾಗಿ ಅಪಪ್ರಚಾರ ಮಾಡುವುದರ ಜೊತೆಗೆ ಯಾವುದಾದರೂ ಕೇಸ್ ಹಾಕಿಸಿ ನನ್ನನ್ನು ಜೈಲಿಗೆ ಕಳಿಸಲೇಬೇಕು ಎನ್ನುವುದು ಸಹ ಅವರ ಉದ್ದೇಶವಾಗಿದೆ ಮತ್ತು ನನ್ನ ಚಾರಿತ್ರ್ಯ ಹರಣ ಮಾಡುವುದು ಅವರ ದುರುದ್ದೇಶ ಎನ್ನುವುದು ನನಗೆ ನಂಬಲರ್ಹ ಮೂಲಗಳಿಂದ ತಿಳಿದು ಬಂದಿದೆ. ಆದ್ದರಿಂದ ನನ್ನ ಮೇಲೆ ಯಾವುದೇ ಸುಳ್ಳು ಕೇಸ್ ಬಂದರೂ ನನ್ನನ್ನು ತಾವು ವಿಚಾರಣೆ ಮಾಡದೆ ತಾವು ಯಾವುದೇ ನಿರ್ಧಾರ ಕೈಗೊಳ್ಳಬಾರದು ಮತ್ತು ನನಗೆ ಸೂಕ್ತ ಭದ್ರತೆ ನೀಡಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿಸುತ್ತೇನೆ ಎಂದು ಅವರು ಪೊಲೀಸ್ ಇಲಾಖೆಗೆ ನೀಡಿದ ದೂರಲ್ಲಿ ಉಲ್ಲೇಖಿಸಿದ್ದಾರೆ. ಇದೇ ವೇಳೆ ತಮ್ಮ ರಾಜಕೀಯ ವಿರೋಧಿಗಳ ಕುರಿತಾಗಿ ಅಭಿಪ್ರಾಯ ಹಂಚಿಕೊಂಡ ಅವರು, ನಾನು ಕಳೆದ ಕೆಲ ವರ್ಷಗಳಿಂದ ಸಾಮಾಜಿಕ ಸಮಸ್ಯೆಗಳಿಗೆ ನನ್ನ ಕೈಲಾದ ಮಟ್ಟಿಗೆ ಸ್ಪಂದಿಸುತ್ತಿದ್ದೇನೆ. ಜನರಿಗೆ ಅನುಕೂಲವಾಗಲಿ ಎಂಬ ಕಾರಣಕ್ಕೆ ಬಡವರ ಪರವಾಗಿ ಆಸ್ಪತ್ರೆ ಕೊಡಿ ಎಂದಿದ್ದು ತಪ್ಪ, ಅಥವಾ ಜಾತ್ರೆಗೆ ಬರುವ ಭಕ್ತರಿಗೆ ಮೂಲ ಸೌಕರ್ಯ ಮಾಡಿಕೊಡಿ ಎಂದಿದ್ದು ತಪ್ಪ, ರೂಪಾಯಿ 142 ಕೋಟಿಯ ಆಸ್ಪತ್ರೆಗೆ ವೈದ್ಯರನ್ನು ನೇಮಿಸಿ 30 ಕೋಟಿ ರೂಪಾಯಿಯ ಯಂತ್ರೋಪಕರಣ ಕೊಡಿ ಎಂದು ಕೇಳಿದ್ದು ತಪ್ಪ, ಯಾರೂ ಕೂಡ ವಿರೋಧ ಪಕ್ಷವಾಗಿ ಮಾತನಾಡಲೇಬಾರದ ಸಾಮಾಜಿಕ ಕಾರ್ಯಕ್ಕಾಗಿ ನ್ಯೂನ್ಯತೆಗಳನ್ನು ತೋರಿಸುವುದು, ಒಬ್ಬ ಪತ್ರಕರ್ತನಾಗಿ ಸತ್ಯವನ್ನು ಬಯಲಿಗೆಳೆಯುವುದು ತಪ್ಪ. ಹಾಗಾದರೆ ಜನರ ಪರವಾಗಿ ಯಾರು ಧ್ವನಿ ಎತ್ತಬೇಕು? ಹೀಗೆ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿದರೆ ನಮ್ಮ ಕತೆ ಏನು ಎಂದು ಅವರು ತಮ್ಮ ರಾಜಕೀಯ ವಿರೋಧಿಗಳನ್ನು ಪ್ರಶ್ನಿಸಿದ್ದಾರೆ. ಜೊತೆಗೆ ತಾಯಿ ಮಾರಿಕಾಂಬೆಯ ಆಶೀರ್ವಾದ, ಕ್ಷೇತ್ರದ ಜನತೆಯ ಪ್ರೀತಿ ಇರುವವರೆಗೂ ಇಂತಹ 100 ಸಂಚುಗಳನ್ನು ಕೂಡ ಎದುರಿಸುತ್ತೇನೆ ಎಂದು ಸಹ ಅವರು ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ. ನಮಸ್ಕಾರ, ನಾನು ನಿಮ್ಮ ಅನಂತಮೂರ್ತಿ. ಈಗಾಗಲೇ ಒಂದು ಪೊಲೀಸ್ ಕಂಪ್ಲೇಂಟನ್ನು ಕೊಟ್ಟಿದ್ದೇನೆ. ಅದೇನಪ್ಪ ಅಂತಂದರೆ, ನನ್ನ ವಿರುದ್ಧ ನಿರಂತರವಾಗಿ ಸಂಚಲನ ಮಾಡ್ತಾ ಇದ್ದಾರೆ. ನನ್ನ ಜೀವ ಮತ್ತು ಜೀವನ ಅಪಾಯದಲ್ಲಿದೆ ಎನ್ನುವಂತಹ ಒಂದು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೇನೆ. ಇದು ಇಂದು ನಿನ್ನೆಯದಲ್ಲ. 1 ವರ್ಷದ ಹಿಂದೆ ನನ್ನನ್ನು ಸುಳ್ಳು ಕೇಸಲ್ಲಿ ಸಿಕ್ಕಿಸಿ ಜೈಲಿಗೆ ಕಳಿಸ್ಬೇಕು ಅಂಥೇಳಿ ಅವತ್ತೇ ಸಂಚಲನ ಮಾಡಿದ್ರು. ಮಾನ್ಯ ಉಚ್ಚ ನ್ಯಾಯಾಲಯದ ತಡೆಯಾಜ್ಞೆ ಕಾರಣದಿಂದಾಗಿ ನಾನು ಅದರಿಂದ ಪಾರಾಗಿದ್ದೇನೆ. ಆ ನಂತರ ಕೂಡ ನಿರಂತರವಾಗಿ ಹಲವಾರು ರೀತಿ ಸಂಚಲನ ಮಾಡ್ತಾ ಇದ್ದಾರೆ. ತಮಗೆಲ್ಲ ಗೊತ್ತಿದ್ದ ಹಾಗೆ ನಾನು BJP ಒಬ್ಬ ಪದಾಧಿಕಾರಿಯಾಗಿದ್ದೇನೆ. ರಾಜಕೀಯ ಪಕ್ಷ ಇರಬೇಕಾದ್ರೆ ನಾವು ಬೇರೆ ಪಕ್ಷದವರ ವಿರುದ್ಧ ಆರೋಪ ಮಾಡುವಂಥ ಸಹಜ. ಅದನ್ನು ಪಾಸಿಟಿವ್ ಆಗಿ ತೆಗೆದುಕೊಳ್ಳುವ ಬದಲಿಗೆ ನಮ್ಮ ದ್ವೇಷವನ್ನು ಮಾಡುವಂಥದ್ದು ಈ ರೀತಿಯ ಕಾರಣಗಳಾಗ್ತಾ ಇದೆ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆನಂತರ ನಾನೊಬ್ಬ ಸಾಮಾಜಿಕ ಹೋರಾಟಗಾರನಾಗಿ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಲೇಬೇಕಾಗಿದೆ. ಹಾಗೆ ಎತ್ತದಾಗಲೂ ಕೂಡ ನನ್ನನ್ನು ದ್ವೇಷ ಮಾಡುವಂತಹ ಒಂದು ಕಾರಣ ಅವರಿಗೆ ಸಿಗ್ತಾ ಇದೆ. ನಾನು ವಿಶ್ವಂಬರ ಪತ್ರಿಕೆಯ ಸಂಪಾದಕನಾಗಿದ್ದೇನೆ. ನಾವು ಪತ್ರಿಕೆಯಲ್ಲಿ ಹಲವಾರು ಬಾರಿ ತನಿಖಾ ವರದಿಗಳನ್ನು ಮಾಡ್ತೇವೆ, ಅಥವಾ ಮತ್ಯಾವುದೋ ಕುಂದುಕೊರತೆಗಳು ಮಾಡಿದಾಗ ಅವರು ಕೂಡ ನಮ್ಮನ್ನು ದ್ವೇಷ ಮಾಡ್ತಾ ಇದ್ದಾರೆ. ಈ ಎಲ್ಲ ಕಾರಣದಿಂದಾಗಿ ನಮ್ಮ ವಿರುದ್ಧ ನಿರಂತರ ಸಂಚಾಗ್ತಾ ಇದೆ.
ಹಿಂದೆ ನನ್ನನ್ನು ಜೈಲಿಗೆ ಕಳಿಸ್ಬೇಕು, ಶುಕ್ರವಾರ ದಿವಸ ನೋಟಿಸ್ ಕೊಟ್ಟು ಶನಿವಾರ ಭಾನುವಾರ ಜೈಲಲ್ಲಿ ಇರಿಸಬೇಕು ಅನ್ನುವಂಥ ಪ್ಲ್ಯಾನನ್ನು ಮಾಡಿದ್ರು. ಅದು ಅಲ್ಲಿಗೆ ಸ್ಟಾಪ್ ಆಯಿತು. ಆ ನಂತರದಲ್ಲಿ ತಮ್ಮಲ್ಲಿ ನಾನು ಹಂಚಿಕೊಳ್ತಾ ಇದ್ದೇನೆ. ಆ ನಂತರದಲ್ಲಿ ನಾನೇನು ರಾತ್ರಿ ಹೊತ್ತು ಕ್ರಿಕೆಟ್ ಟೂರ್ನಮೆಂಟ್ ಅಥವಾ ಕಬಡ್ಡಿ ಟೂರ್ನಮೆಂಟ್ ಇದಂತ ಹೋಗಬೇಕಾದ್ರೆ ನನ್ನ ಹೊಡೆಸಬೇಕು ಅಂತ ಪ್ಲ್ಯಾನನ್ನು ಮಾಡಿದ್ರು. ಅದು ನನಗೆ ಮಾಹಿತಿ ಗೊತ್ತಾಗಿ, ಆ ತಾಯಿ ಮಾರಿಕಾಂಬೆ ಅನುಗ್ರಹದಿಂದ ಮಾಹಿತಿ ಗೊತ್ತಾಗಿ, ಅದರಿಂದಲೂ ಕೂಡ ನಾನು ಬೇಕಾದ ಪ್ರಿಕಾಷನ್ಸ್ ತೆಗೆದುಕೊಂಡು ಅದರಿಂದಲೂ ಕೂಡ ನಾನು ಪಾರಾಗಿದ್ದೇನೆ. ಆ ನಂತರದಲ್ಲಿ ಬೇರೆ ಬೇರೆ ರೀತಿಯ ಕೇಸು, ಮಹಿಳೆಯರಿಂದ ದೂರು ಕೊಡಿಸೋದು, ಮತ್ತು ಯಾವುದೋ ಒಂದು ರೀತಿಯ ಕೇಸನ್ನು ಹಾಕುವಂಥದ್ದು, ಹೀಗೆ ಮತ್ತೆ ಏನೇನೋ ಮಾಡಬೇಕು, ನಿರಂತರ ಒಂದು ಗ್ಯಾಂಗು ನನ್ನ ಬಗ್ಗೆ ಅವರು ಸಂಚನ್ನು ಸಿಕ್ಕಿಸಬೇಕು ಅಂತ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಹಾಗಾದರೆ ನನ್ನನ್ನು ವಿರೋಧ ಮಾಡೋದನ್ನು ನಾನು ಕೇಳ್ತಾ ಇದ್ದೇನೆ, ನನ್ನ ತಪ್ಪು ಏನು? ನಾನು ಏನು ತಪ್ಪು ಮಾಡಿದ್ದೇನೆ? ಯಾಕೆ ಇಷ್ಟೊಂದು ದ್ವೇಷ ಮಾಡ್ತಾ ಇದ್ದೀರಿ? ಶಿರಸಿಯಿಂದ ಪ್ರತಿನಿತ್ಯ ಮಂಗಳೂರಿಗೆ ಸುಮಾರು 500 ಜನ ಆಸ್ಪತ್ರೆಗೆ ಹೋಗ್ತಾರೆ. ಅವ್ರಿಗೋಸ್ಕರವಾಗಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು, ಅಥವಾ ಶಿರಸಿಯ ಆಸ್ಪತ್ರೆಗೆ CT ಸ್ಕ್ಯಾನ್ ಮಷಿನ್ ಇರ್ಬೋದು, MRI ಮಷಿನ್ ಇರ್ಬೋದು, ಕಾರ್ಡಿಯಾಲಜಿ, ನ್ಯೂರಾಲಜಿ ಎಲ್ಲ ಒಳಗೊಂಡಂತೆ ಇರುವಂತಹ ಆ 30 ಕೋಟಿ ಎಕ್ವಿಪ್ಮೆಂಟ್ ಬೇಕು ಅಂತ ಕೇಳಿತ್ತಪ್ಪ. ಹಾಗಾದರೆ ಈ ಗುಂಡಿ ಎಲ್ಲ ರಸ್ತೆ ಗುಂಡಿ ಹಾಳಾಗಿದೆ, ಆ ಗುಂಡಿ ಮುಚ್ಚಿ ಅಂತ ಹೇಳಿತ್ತಪ್ಪ. ಜಾತ್ರೆಗೆ ಅನುದಾನ ಕೊಡಿ ಅಂತ ಹೇಳಿತ್ತಪ್ಪ. ಜಾತ್ರೆಗೆ ಬರುವಂತಹ ಭಕ್ತರಿಗೆ ಮೂಲಭೂತ ಸೌಕರ್ಯವನ್ನು ಕೊಡಿ ಅಂತ ಹೇಳಿತ್ತಪ್ಪ. ಶಿರಸಿಗೆ ತಹಸೀಲ್ದಾರ್ ಹಾಕಿ ಅಂತ ಹೇಳಿತ್ತಪ್ಪ. ಯಾವ ತಪ್ಪಿದೆ? ಹಾಗಾದರೆ ಯಾರೂ ಕೂಡ ವಿರೋಧ ಪಕ್ಷವಾಗಿ ಮಾತನಾಡಲೇಬಾರ್ದ? ಮಾತನಾಡಿದ ಕೂಡಲೇ ಅವರನ್ನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿದ್ರೆ ಹಾಗಾದರೆ ವಿರೋಧ ಪಕ್ಷ ಇರಲೇಬಾರ್ದ? ಯಾರೂ ಕೂಡ ಸಾಮಾಜಿಕವಾಗಿ ಬಡವರ ಪರವಾಗಿ, ರೋಗಿಗಳ ಪರವಾಗಿ ಧ್ವನಿ ಎತ್ತಲೇಬಾರ್ದ? ಸಾಮಾಜಿಕ ವ್ಯವಸ್ಥೆಯನ್ನು, ಸಮಾಜವನ್ನು ಯಾವ ದಿಕ್ಕಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ? ಈಗ ಒಂದು ಹೊಸ ಸುದ್ದಿ ಬಂದಿದೆ, ನನ್ನನ್ನು ಯಾವುದೋ ಒಂದು ಮಾದಕ ದ್ರವ್ಯ ಕೇಸ್ನ ಶಿಕ್ಷಿಸಬೇಕು ಅಂತ ಹೇಳಿ. ಇರಲಿ, ಅವ್ರೇನೋ ಮಾಡಿದ್ರು ಕೂಡ ಕೊಲ್ಲೋರು 100 ಜನ ಇದ್ದರೆ ಕಾಯೋರು ಒಬ್ಬರು ಇರ್ತಾರೆ ಅನ್ನೋ ರೀತಿಯಲ್ಲಿ ತಾಯಿ ಮಾರಿಕಾಂಬೆ ಅನುಗ್ರಹದಿಂದ ನಾನು ಪಾರಾಗ್ತಾ ಇದ್ದೇನೆ. ನಾನು ತಮ್ಮಲ್ಲಿ ಒಂದು ಮಾತನ್ನು ನೇರವಾಗಿ ಹೇಳ್ತಾ ಇದ್ದೇನೆ, ನಾನು ಸತ್ಯದಿಂದ ನ್ಯಾಯದಿಂದ ಬದುಕ್ತಾ ಇದ್ದೇನೆ ಹೊರತು ಯಾವುದೇ ರೀತಿಯ ಅನ್ಯಾಯದ ಮಾರ್ಗ ಇಲ್ಲ, ಯಾವುದೇ ರೀತಿಯ ಅನೈತಿಕವಾದ ಚಟುವಟಿಕೆ ನನ್ನಲ್ಲಿಲ್ಲ. ನಾನು ಲಕ್ಷಾಂತರ ರೂಪಾಯಿ ತೆರಿಗೆಯನ್ನು ಕಟ್ತೇನೆ. ನಮ್ಮೂರಲ್ಲಿ ನಮ್ಮ ತೋಟ ಇದೆ, ಹಾಗೆ 3-4 ಕಡೆ ನಾನು ಲೇಔಟ್ಗಳು ಮಾಡಿದ್ದೇನೆ, ಸೈಟನ್ನು ಮಾಡ್ತಾ ಇದ್ದೇನೆ. ಹಿಂದೆ ಕಡಿಮೆ ದರಕ್ಕೆ ತೆಗೆದುಕೊಂಡಂಥ ಜಮೀನಿನ ಬೆಲೆ ಇವತ್ತಿನ ಜಾಸ್ತಿ ಆಗಿದೆ. ಆ ಏನು ಹಣ ಬರ್ತಾ ಇದೆ, ಆ ಹಣದಲ್ಲಿ ಒಂದು ಪಾಲನ್ನು ನಾನು ಸಮಾಜಕ್ಕಾಗಿ ನನ್ನ ಕೈಲಾದವರಿಗೆ ಸಹಾಯ ಮಾಡ್ತಾ ಇದ್ದೇನೆ. ಸಹಿಸಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದವರು ಈ ರೀತಿ ನಿರಂತರವಾಗಿ ಸಂಚಲನ ಮಾಡ್ತಾ ಇದ್ದಾರೆ, ಒಂದು ವಿಚಾರ. ಮತ್ತು ಏನು ಇದೇ ರೀತಿಯ ಯಾವುದ್ಯಾವುದೋ ಮಾದಕ ದ್ರವ್ಯನೋ ಅಥವಾ ಮಹಿಳೆಯಿಂದ ಕೇಸ್ ಕೊಡಿಸಿ ಒಂದು ಸಲ ಜೈಲಿಗೆ ಕಳಿಸಿ ನನ್ನ ಸುದ್ದಿಯನ್ನು ಸಂಪೂರ್ಣವಾಗಿ ಫೇಸ್ಬುಕ್ಕಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ನನ್ನ ತೇಜವಧೆ ಮಾಡಬೇಕು ಅನ್ನುವಂಥದ್ದು ಇವರ ಉದ್ದೇಶ ಆಗಿದೆ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸ್ತಾ ಇದ್ದೇನೆ. ನಾನು ತಮ್ಮಲ್ಲಿ ಹೇಳ್ತಾ ಇದ್ದೇನೆ, ಈ ರೀತಿಯ ಯಾವುದೇ ಸುದ್ದಿ ಬಂದರೂ ಕೂಡ ಸದ್ಯದಲ್ಲಿ ನನಗೆ ಅಪಾಯ ಎದುರಾಗ್ಬೋದು. ಈ ರೀತಿ ಯಾವುದೇ ಸುದ್ದಿ ಬಂದರೂ ಕೂಡ ತಾವು ಅದನ್ನು ನಂಬೇಡಿ. ಹಾಗೆ ಮತ್ತೊಂದು ವಿಚಾರ ಹೇಳ್ತಾ ಇದ್ದೇನೆ, ಈ ಸಂಚಲನ ಮಾಡುವಂಥವ್ರು ಯಾವ ಮಟ್ಟಕ್ಕೆ ಇದ್ದಿದ್ದಾರೆ ಅಂತಂದರೆ, ಇದು ಯಾವುದೋ ರೀತಿಯ ಸಂಚಲನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಸುಪಾರಿ ಕೊಟ್ಟು ನನ್ನ ಕಥೆಯನ್ನು ಮುಗಿಸ್ಬೇಕು ಅನ್ನುವಂಥ ಸಂಚಲನ ಮಾಡಿದ್ದಾರೆ ಅನ್ನುವಂಥ ವಿಷಯ ಕೂಡ ನನಗೆ ಗೊತ್ತಾಗಿದೆ. ತಾಯಿ ಮಾರಿಕಾಂಬೆ ಅನುಗ್ರಹ ಇರೋವರೆಗೂ, ನಿಮ್ಮ ಪ್ರೀತಿ ನನ್ನ ಮೇಲೆ ಇರೋವರೆಗೂ ಇಂತಹ ಒಂದಲ್ಲ 100 ಕೇಸ್ ಹಾಕಿದ್ರು ಕೂಡ ಅಥವಾ 100 ಸಂಚಲನ ಮಾಡಿದ್ರು ಕೂಡ ಅದೆಲ್ಲವನ್ನು ಕೂಡ ಜಯಿಸುವಂಥ ಶಕ್ತಿ ಈ ಅನಂತ ಮೂರ್ತಿಗಿದೆ ಅಂಥೇಳಿ ಆ ಸಂಚು ಮಾಡೋವರಿಗೆ ನಾನು ನೇರವಾಗಿ ಸವಾಲನ್ನು ಹಾಕ್ತಾ ಇದ್ದೇನೆ. ನಮಸ್ಕಾರ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.